ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಶ್ರೀ ಐನಾಪುರ್. ಅಕ್ಷಯ ತೃತೀಯ ಹಿಂದೂಗಳ ಸಾಂಪ್ರದಾಯಿಕ ಪವಿತ್ರ ಹಬ್ಬ. ಶುಭ ಕಾರ್ಯಗಳಿಗೆ ಶುಭ ಸಮಯ ಅಂತ ಅಕ್ಷಯ ತೃತೀಯವನ್ನ ಪರಿಗಣಿಸಲಾಗುತ್ತೆ. ಲಕ್ಷ್ಮೀ ದೇವಿಯನ್ನ ಆರಾಧಿಸಿ ಅವತ್ತಿನ ದಿನ ಚಿನ್ನ, ಬೆಳ್ಳಿ ಮತ್ತು ಯಾವುದಾದ್ರೂ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಶಾಶ್ವತವಾಗಿ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಸಹ ಇದೆ. ಹಾಗಾದ್ರೆ ಅಕ್ಷಯ ತೃತೀಯದ ಪವಿತ್ರತೆ ಏನು, ಅದರ ಮಹತ್ವವೇನು, ಪುರಾಣದ ಐತಿಹ್ಯವೇನು, ಇದ್ರ ಬಗ್ಗೆ ತಿಳಿಸ್ಕೊಡಕಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಜ್ಯೋತಿಷ್ಯ ವಾಚಸ್ಪತಿ ಶಾರದಾ ಮಣಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಈಗಾಗಲೇ ಅಕ್ಷಯ ತೃತೀಯಕ್ಕೆ ಇನ್ನ ಕೆಲವೇ ದಿನಗಳು ಬಾಕಿ ಇದೆ. ಅಕ್ಷಯ ತೃತೀಯದ ಬಗ್ಗೆ ಹಲವು ಗೊಂದಲಗಳಿದೆ. ಏನಿದು ಅಕ್ಷಯ ತೃತೀಯ, ಅದರ ಮಹತ್ವವೇನು ಅನ್ನೋ ಕುತೂಹಲ ತಿಳ್ಕೊಳಕ್ ಎಲ್ಲಾ ಜನಗಳಲ್ಲೂ ಇದ್ದೇ ಇದೆ. ಹಾಗಾದ್ರೆ ಅಕ್ಷಯ ತೃತೀಯ ಅಂದ್ರೆ ಏನು ಮೇಡಮ್? ಅಕ್ಷಯ ತೃತೀಯ ಹೆಸರಲ್ಲೇ ಇದೆ ನೋಡಿ. ಇದು ಅಕ್ಷಯ ಅಂದರೆ ಯಾವುದೇ ಒಂದು ವಸ್ತು ಆಗಲಿ ಕ್ಷೀಸದೇ ಇರುವುದು ಅಂತ. ಕ್ಷೀಸದೇ ಇರುವುದು ಅಂದರೆ ಅದು ನಶಿಸದೇ ಇರೋವಂಥದ್ದು, ಅಂದರೆ ಕಂಪ್ಲೀಟ್ ಆಗದೆ ಇರೋವಂಥದ್ದು. ಯಾವಾಗಲೂ ಅದು ಅಕ್ಷಯ ಆಗ್ತಾನೇ ಇರುತ್ತೆ, ವೃದ್ಧಿ ಆಗ್ತಾ ಇರುತ್ತೆ. ಸಂಸ್ಕೃತ ವರ್ಡ್ ಅಕ್ಷಯ, ಅದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವೃದ್ಧಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ವಸ್ತು ತಗೊಂಡಾಗ ಅದು ದ್ವಿಗುಣ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಚಿನ್ನ ತೊಗೊತೀರಾ ಅಂದ್ಕೊಳ್ಳಿ, ಆ ವರ್ಷ ಎಲ್ಲ ನೀವು ಚಿನ್ನ ಸಾಕಷ್ಟು ಖರೀದಿ ಮಾಡ್ತೀರಾ, ಶೇಖರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿವಸ ಬರೋದು. ಅಂದರೆ ನೀವೇ ತಿಳಿದಂಗೆ ಪ್ರತಿ ತಿಂಗಳು ತೃತೀಯ ಬರುತ್ತೆ ಅಲ್ವಾ? ಹೌದು, ಪ್ರತಿ ತಿಂಗಳು ಬರುತ್ತೆ. ಅದು ಯಾಕೆ ವೈಶಾಖ ಮಾಸದ ತೃತೀಯ ಮಾತ್ರ ಶ್ರೇಷ್ಠ ಅಂತ ಎಲ್ಲರೂ ಇದು ಕೇಳೋಂಥ ಒಂದು ಪ್ರಶ್ನೆ ಅಲ್ವಾ? ಆ ದಿನ ತುಂಬ ವಿಶೇಷವಾದ ದಿನ. ಅಂದರೆ ಸಾಗರ ಮಂಥನ ಮಾಡಿದ್ರಲ್ಲ ದೇವತೆಗಳು, ರಾಕ್ಷಸರು ಸಮುದ್ರ ಮಥನ ಮಾಡ್ತಾರಲ್ಲ, ಆಗ ಲಕ್ಷ್ಮೀ ದೇವಿ ಆವಿರ್ಭವಿಸಿದಂಥ ದಿನ ಅಂತ ಹೇಳ್ತಾರೆ ಇದನ್ನು. ಅಂದರೆ ಸಮುದ್ರದಿಂದ ಮಥನ ಮಾಡಿದಾಗ ಉದ್ಭವಿಸಿದಂಥ ಲಕ್ಷ್ಮಿ ಕ್ಷೀರಸಾಗರದಿಂದ, ಅದಕ್ಕೆ ಆ ದಿನನ ತುಂಬ ವಿಶೇಷವಾದ ದಿನ ಅಂತಾರೆ. ಆ ಲಕ್ಷ್ಮಿ ಆವಿರ್ಭವಿಸಿದ್ದಕ್ಕೋಸ್ಕರನೇ ಕೂಡ ಇದನ್ನು ಒಂದು ಲಕ್ಷ್ಮಿ ವೃದ್ಧಿ ಆಗ್ತಾಳೆ, ನೀವು ಹೇಳ್ದಂಗೆ ಎಲ್ಲರಲ್ಲೂ ಒಂದು ಸಂಪತ್ತು ವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಅಕ್ಷಯ ತೃತೀಯ ಅಂತ ಆ ದಿನಕ್ಕೆ ಒಂದು ವಿಶೇಷವಾದ ಒಂದು ದಿನ ಅಂತ ಅದನ್ನ ಪರಿಗಣಿಸಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಈ ಒಂದು ಅಕ್ಷಯ ತೃತೀಯವನ್ನ ಯಾವ್ಯಾವ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ? ಪುರಾಣದ ಐತಿಹ್ಯವಾದ್ರೂ ಏನು? ಇದಕ್ಕೆ ಜಮದಗ್ನಿ ಮಹರ್ಷಿಗಳ ಮಗ ಪರಶುರಾಮ, ಆತ ಬ್ರಾಹ್ಮಣ ಆದರೂ ಕೂಡ ಆತ ಒಂದು ಶೌರ್ಯದಿಂದ, ಪರಾಕ್ರಮದಿಂದ ಕ್ಷತ್ರಿಯರನ್ನೆಲ್ಲ ನಿರ್ಮೂಲ ಮಾಡಿದ ಆತನ ಜಯಂತಿ ಇವತ್ತು. ಪರಶುರಾಮ ಜಯಂತಿ ಅಂತ ಕೂಡ ಅಂತಾರೆ. ಅಂದರೆ ಅಷ್ಟು ಒಂದು ಶಾಶ್ವತವಾದಂಥ ಸ್ಥೈರ್ಯ ಕೊಡುವಂಥ ದಿನ ಅಂತ ಕೂಡ ಹೇಳ್ತಾರೆ. ಬರೀ ನಾವು ಚಿನ್ನ ವೃದ್ಧಿ ಆಗುತ್ತೆ ಅಂತಲ್ಲ, ಮನುಷ್ಯನಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿನೂ ಆಗುತ್ತೆ. ಸ್ಥೈರ್ಯ ವೃದ್ಧಿ ಆಗುತ್ತೆ, ವಿದ್ಯೆ ವೃದ್ಧಿ ಆಗುತ್ತೆ, ವಸ್ತ್ರ ವೃದ್ಧಿ ಆಗುತ್ತೆ, ಧಾನ್ಯ ವೃದ್ಧಿ ಆಗುತ್ತೆ. ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ. ಧನ, ಧಾನ್ಯ, ಸಂತಾನ ಪ್ರತಿಯೊಂದಕ್ಕೂ ಅಷ್ಟಲಕ್ಷ್ಮಿ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ಬರೀ ಚಿನ್ನ, ಬೆಳ್ಳಿ ಅಂತ ಅಲ್ಲ, ಅಷ್ಟಲಕ್ಷ್ಮಿಯರು ವೃದ್ಧಿ ಆಗುವಂಥ ದಿನ ಅಂತ ಹೇಳ್ತಾರೆ ಇದನ್ನು. ಹಾಗೆ ಧೈರ್ಯ ಲಕ್ಷ್ಮಿ ಅಂತ ಕೂಡ ಇರೋದ್ರಿಂದ, ಅವತ್ತು ಪರಶುರಾಮ ಜಯಂತಿ ಇರೋದ್ರಿಂದ ವಿಷ್ಣುವಿನ 6ನೇ ಅವತಾರ ಪರಶುರಾಮ. ಹಾಗಾಗಿ ಸ್ಥೈರ್ಯ ಕೂಡ ವೃದ್ಧಿ ಆಗುತ್ತೆ. ಹಾಗಾಗಿ ಅಕ್ಷಯ ತೃತೀಯ ದಿವಸ ಪರಶುರಾಮರ ಜಯಂತಿ, ಅದು ಕೂಡ ಪುರಾಣದಲ್ಲಿ ಉಲ್ಲೇಖ ಇದೆ. ಆಮೇಲೆ ಈ ಮಹಾಭಾರತದಲ್ಲಿ ಕೃಷ್ಣ ಸುಧಾಮರ ಗೆಳೆತನ ಎಲ್ಲರಿಗೂ ಗೊತ್ತಿರೋವಂಥದ್ದು. ಆ ಕೃಷ್ಣ ಸುಧಾಮರ ಗೆಳೆತನದಲ್ಲಿ ಕೃಷ್ಣ ರಾಜ ಆಗಿರ್ತಾನೆ. ಸುಧಾಮ ತುಂಬ ಕಷ್ಟದಲ್ಲಿದ್ದು ಅವನ ಹತ್ರ ಒಂದು ಸಹಾಯ ಕೇಳೋಕ್ಕೋಸ್ಕರ ಕೃಷ್ಣನ ಹತ್ರ ಹೋಗ್ತಾನೆ. ಹೋದಾಗ ಕೃಷ್ಣ ಅವನಿಗೆ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಅವನ ಪಾದ ಪೂಜೆ ಮಾಡಿ ಅವನಿಗೆ ಎಲ್ಲ ತುಂಬ ಪ್ರೀತಿಯಿಂದ ಊಟ ಬಡಿಸಿ ಎಲ್ಲ ಮಾಡ್ತಾನೆ. ಆವಾಗ ಸುಧಾಮ ಸಂಕೋಚದಿಂದ ಕೃಷ್ಣನ ಏನು ಕೇಳೋಕ್ಕಾಗಲ್ಲ, ಸಹಾಯ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ ಅಂತ. ಆಗ ಕೃಷ್ಣ ಕೇಳ್ತಾನೆ, ನೀನು ನನಗೋಸ್ಕರ ಏನೂ ತಂದಿಲ್ವಾ ಅಂತ ಸುಧಾಮನ್ನ. ಆಗ ಅವನು ಒಂದಿಷ್ಟು ಅವಲಕ್ಕಿ ತಂದಿರ್ತಾನೆ. ಸೊ ಆ ಅವಲಕ್ಕಿನ ಅವನಿಗೆ ಕೊಡೋಕ್ಕೆ ಸಂಕೋಚ ಆಗುತ್ತೆ, ಆದರೂ ಕೃಷ್ಣ ಬಿಡೋಲ್ಲ. ಕೊಡು, ನೀನು ನನಗೇನು ತಂದಿದೆಯೋ ಪ್ರೀತಿಯಿಂದ ಅದನ್ನೇ ಕೊಡು ಅಂತ ಕೇಳ್ಬಿಟ್ಟು ಆ ಅವಲಕ್ಕಿನ ತೊಗೊಂಡು ಅವನು ತಿಂತಾನೆ. ಕೃಷ್ಣ 3 ಹಿಡಿ ತಿಂತಾನೆ. ಆ ಅವಲಕ್ಕಿಲಿ ಎಷ್ಟು ಶ್ರೇಷ್ಠತೆ ಇದೆ ಅಂತ ನೋಡಿ. ಆ ಅವಲಕ್ಕಿ ಕೃಷ್ಣ ತಿಂದಾಗ ಸುಧಾಮನ ಮನೆಯಲ್ಲಿ
ಮನೆ ಗುಡಿಸಲ್ ಮನೆ ಇದ್ದಿದ್ದು ಅರಮನೆ ಆಗುತ್ತೆ, ಸಂಪತ್ತು ವೃದ್ಧಿ ಆಗ್ಬಿಡುತ್ತೆ. ಇದು ಅಕ್ಷಯ ತೃತೀಯ ದಿವಸನೇ ಆಗಿದ್ದು. ಹಾಗಾಗಿ ಎಂಥ ಕಡು ಬಡವರು ಕೂಡ ಒಂದು ಹಿಡಿ ಅವಲಕ್ಕಿ ಅಥವಾ ಮೊಸರನ್ನ ಅಂತಾರೆ ಇದನ್ನ, ಮೊಸರನ್ನ ದಾನ ಮಾಡಿದ್ರು ಕೂಡ ಆ ದಿನ ತುಂಬಾ ಶ್ರೇಷ್ಠ. ನಾವು ದಾನ ಮಾಡೋದು ಇಂಪಾರ್ಟೆಂಟು. ನಾವು ಬಡಬಗ್ಗರಿಗೆ ಏನಾದರೂ ಒಂದು ಸ್ವಲ್ಪ ದಾನ ಮಾಡಿದಾಗ ನಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ನಾವು ಚಿನ್ನ ತಗೊಂಡ್ರೇನೆ ಚಿನ್ನ ಅಭಿವೃದ್ಧಿ ಆಗುತ್ತೆ ಅಂತ ಏನಿಲ್ಲ. ನಾವು ದಾನ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದು, ಇದು ಕೂಡ ಒಂದು ಪುರಾಣದ ಹಿನ್ನೆಲೆ ಇದೆ. ಈ ವರ್ಷ ಅಂದ್ರೆ 2025ರಲ್ಲಿ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ? ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ 30 ಬುಧವಾರ ಬಂದಿದೆ. ಅದು ಮಂಗಳವಾರ ಸಾಯಂಕಾಲದಿಂದ ಪ್ರಾರಂಭ ಆಗಿ ಬುಧವಾರ 2ವರೆಗೆ ತೃತೀಯ ಅಂತ್ಯ ಆಗ್ತಾ ಇದೆ. ನಾವಿದನ್ನು ಬುಧವಾರ ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಯಾವ ತಿಥಿ ಇರುತ್ತೋ ಶುರು ತಿಥಿನೇ ನಾವು ಯಾವಾಗಲೂ ಶ್ರೇಷ್ಠ ಅಂತ ಹೇಳ್ತೀವಿ ಜ್ಯೋತಿಷಾಸ್ತ್ರದಲ್ಲಿ. ಹಾಗಾಗಿ ಅಕ್ಷಯ ತೃತೀಯ ಆಚರಣೆ ಮಾತ್ರ ಬುಧವಾರನೇ ಆಚರಣೆ ಮಾಡಬೇಕು. ಈಗ ಅಕ್ಷಯ ತೃತೀಯ ಅಂದ ತಕ್ಷಣ ಎಲ್ಲರಿಗೂ ಒಂದು ಆಸೆಯೂ ಹೌದು, ಕೆಲವೊಂದ್ಸಲಿ ನಮ್ಮ ಕೈಲಿ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಸಹ ಇದ್ದೇ ಇರುತ್ತೆ. ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಪ್ರಚಲಿತದಿರೋದೇ ಚಿನ್ನ ತಗೋಬೇಕು ಅಂತ ಹೇಳಿ. ಅಕ್ಷಯ ತೃತೀಯ ದಿನ ಚಿನ್ನ ಒಂದೇಗೆ ಸೀಮಿತವಾಗಿರ್ಬೇಕಾ? ಇಲ್ಲ, ಖಂಡಿತ ಇದು ಒಂಥರ ಏನಂತಾರೆ ಪ್ರಚಲಿತ ಆಗಿರುವಂಥ ವಿಷಯ ಅಷ್ಟೇ. ಚಿನ್ನ ತಗೋಬೇಕು ಅಂತ ನೀವು ಕೇಳಿ ತುಂಬ ಒಳ್ಳೆ ಪ್ರಶ್ನೆ. ಯಾಕೆ ಅಂದರೆ ಬಡವರು ಇರ್ತಾರೆ ಪಾಪ, ಅವ್ರಿಗೆ ಚಿನ್ನ ತಗೊಳಕ್ ಶಕ್ತಿ ಇರಲ್ಲ. ಇವತ್ತಿನ ದಿವಸ 8,500 9,000 ಇದೆ ಇವತ್ತಿನ ದಿವಸ 1 ಗ್ರಾಮು. ಅವ್ರಿಗೆ ಊಟ ಮಾಡೋಕ್ಕೆ ಇರಲ್ಲ, ಅವ್ರು ಎಲ್ಲಿಂದ ಚಿನ್ನ ತಗೊತಾರೆ? ಈ ಹಳೆ ಕಾಲದಲ್ಲಿ ನೀವು ಒಂದು ಮಾತು ಕೇಳಿರ್ಬೋದು. ಹಳೆ ಕಾಲದಲ್ಲಿ ವಯಸ್ಸಾದವರು ಏನಾದರೂ ಒಂದು ಅರಿಶಿನ ಕುಂಕುಮ ಮನೆಯಲ್ಲಿ ಮುಗಿದೋಗಿದ್ರೆ ಯಾರು ಅರಿಶಿನ ಕುಂಕುಮ ಮುಗಿದೋಗಿದೆ ಅಂತ ಹೇಳ್ತಾ ಇರಲಿಲ್ಲ. ಇದು ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅರಿಶಿನ ಕುಂಕುಮ ಹೆಚ್ಚಿದೆ ತಗೊಂಡ್ ಬಾ ಅಂತ ಮಕ್ಕಳಿಗೆ ಹೇಳೋರು. ಅಂದರೆ ಅಂಗಡಿಯಿಂದ ತಗೊಂಬಾ, ಹೆಚ್ಚಿದೆ ಅಂತ ಅಂದರೆ ವೃದ್ಧಿಯಾಗಿದೆ. ಕಡಿಮೆ ಆಗಿದೆ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಆಗೋಗಿದೆ ಅರಿಶಿನ ಕುಂಕುಮ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಅರಿಶಿನದ ಸಂಕೇತನೇ ಚಿನ್ನ. ಹಳೆಯ ಕಾಲದಲ್ಲಿ ಅಕ್ಷಯ ತೃತೀಯ ಅಂತ ನೀವು ಹೇಳಿದ್ರಲ್ಲ, ಅವತ್ತಿನ ದಿವಸ ವಿಜಯನಗರ ಸಾಮ್ರಾಜ್ಯದಲ್ಲಿ ದಾರಿಯಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರಗಳನ್ನ ಇಟ್ಟು ದಾನ ಮಾಡ್ತಾ ಇದ್ರು. ಆವಾಗ ಆ ದಾನದಿಂದ ಆ ರಾಜ್ಯನೇ ಸಮೃದ್ಧಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯನೇ ಸಮೃದ್ಧಿಯಾಗಿತ್ತು. ಅಂದರೆ ಆ ರಾಜನಲ್ಲಿ ಅವನು ದಾನ ಮಾಡಿದಷ್ಟು ಅದಕ್ಕೆ 10 ಪಟ್ಟು ಅವನಲ್ಲಿ ಚಿನ್ನ ಬೆಳ್ಳಿ ವೃದ್ಧಿ ಆಗ್ತಾ ಇತ್ತು. ಈಗ ಯಾರು ಚಿನ್ನ ದಾನ ಮಾಡೋಕ್ಕಾಗತ್ತೆ? ಅವರೇ ತಗೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಅಂದರೆ, ಎಲ್ಲರಿಗೂ ಕೈಗೆ ಇಟ್ಕೊಳ್ಳುವಂಥದ್ದು ಅರಿಶಿನ. ಅದು ತುಂಬ ಶ್ರೇಷ್ಠ ಅರಿಶಿನ. ನೀವು ಅವತ್ತಿನ ದಿವಸ ಮನೆಗೆ ಬಂದಾಗ ಮುತ್ತೈದೆಯರು ಯಾರೇ ಬರಲಿ ಅಕ್ಷಯ ತೃತೀಯ ದಿವಸ ನಿಮ್ಮ ಕೈಯಲ್ಲಿ ಶಕ್ತಾನುಸಾರ ಲಕ್ಷ್ಮೀ ಪೂಜೆ ಮಾಡಿ, ಲಕ್ಷ್ಮೀ ಫೋಟೋ ಇಟ್ಬಿಟ್ಟು, ಗಜಲಕ್ಷ್ಮಿ ಇಟ್ಟರಂತೂ ತುಂಬ ಶ್ರೇಷ್ಠ. ಯಾಕಂದರೆ ಆನೆ ಲಕ್ಷ್ಮಿಯ ತುಂಬ ಒಳ್ಳೆಯ ಸಂಕೇತ ಅಂತ ಹೇಳ್ತಾರೆ. ಗಜಲಕ್ಷ್ಮಿ ಫೋಟೋ ಇಟ್ಟು, ಒಂದು ವಿಷಯ ಹೇಳ್ತೀನಿ ನಾನು, ನಿಂತಿರೋ ಲಕ್ಷ್ಮಿ ದಯವಿಟ್ಟು ಯಾರು ಫೋಟೋ ಇಡಬೇಡಿ. ದಯವಿಟ್ಟು ಎಲ್ಲರೂ ಕುಳಿತಿರೋ ಲಕ್ಷ್ಮಿ, ಆ ಕಡೆ ಈ ಕಡೆ ಆನೆ ಇರೋವಂಥ ಫೋಟೋ ಇಟ್ಟು ಪೂಜೆ ಮಾಡಿ, ಅಥವಾ ಆನೆದೊಂದು ವಿಗ್ರಹ ಇದ್ದರೂ ಪೂಜೆ ಮಾಡ್ಬೋದು, ಅದು ಏನು ತಪ್ಪಿಲ್ಲ. ಪೂಜೆ ಮಾಡಿ ಮನೆಗೆ ಯಾರಾದರೂ ಮುತ್ತೈದರನ್ನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ತಾಂಬೂಲ ಕೊಟ್ಟರೆ ಅದರಿಂದನೂ ಕೂಡ ವೃದ್ಧಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರೆ ಏನಾದರೂ ತರಬೇಕು ಅಂಗಡಿಯಿಂದ ಅಂತ. ಸೊ ಅರಿಶಿನ ಅವತ್ತು ಅವ್ರು ತೊಗೊಂಬಂದರೆ ಮನೆಗೆ ತುಂಬ ಒಳ್ಳೆಯದು. ಆಮೇಲೆ ಕಡಲೆಬೇಳೆ, ಅದು ಚಿನ್ನದ ಸಂಕೇತ ಅಂತ ಹೇಳ್ತಾರೆ. ಕಡಲೆಬೇಳೆನ, ಅದು ಹೊಂಬಣ್ಣ ಇರುತ್ತೆ ನೋಡಿ ಕಡಲೆಬೇಳೆ, ಅದು ಚಿನ್ನದ ಕಲರೇ ಇರುತ್ತೆ. ಮಿನಿಮಮ್ ಕಡಲೆಬೇಳೆನ ಒಂದು 900 ಗ್ರಾಮು. ಯಾಕೆ 900 ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಒಂದು ಅರ್ಥ ಇದೆ ಜ್ಯೋತಿಷ್ ಶಾಸ್ತ್ರದಲ್ಲಿ. 9 ಅನ್ನೋದು ಭಾಗ್ಯ ಸಂಖ್ಯೆ, ಭಾಗ್ಯ ವೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ 900 ಗ್ರಾಮೇ ತೊಗೊಂಬನ್ನಿ. ಎಲ್ಲರಿಗೂ ನಾನು ಇದೊಂದು ಅಡ್ವೈಸ್ ಮಾಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿವಸ 900 ಗ್ರಾಮ್ ಕಡಲೆಬೇಳೆ ತಂದುಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ, ನೀವು ಆದರೆ ಅದರಲ್ಲಿ ಕೋಸಂಬರಿ ಮಾಡಿ. ನಾನು ಹೇಳಿದ್ನಲ್ಲ ಮುತ್ತೈದೆಯರಿಗೆ ಆ ಕಡಲೆಬೇಳೆ ಕೋಸಂಬರಿ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಖಂಡಿತ ಚಿನ್ನ ತಗೋಬೇಕು ಅನ್ನೋದಕ್ಕಿಂತ 10 ಪಟ್ಟು ನಿಮ್ಮಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಈಗ ಈ ಒಂದು ದಿನ ಅಂದ್ರೆ ನೀವು ಹೇಳಿದ್ರಿ ಅಕ್ಷಯ ತೃತೀಯ ದಿನ ಲಕ್ಷ್ಮಿಗೆ ಒಂದು ಶ್ರೇಷ್ಠವಾದಂತಹ ಸ್ಥಾನ ಇದೆ. ಅಂದ್ರೆ ಲಕ್ಷ್ಮಿ ಹಬ್ಬನೇನೆ ಅಕ್ಷಯ ತೃತೀಯನ? ಹೌದು, ಹೇಳಿದ್ನಲ್ಲ ನಾನು ನಿಮಗೆ. ಸಾಗರ ಮಥನ ಮಾಡಿದಾಗ ಲಕ್ಷ್ಮೀ ದೇವಿ ಉದ್ಭವಿಸಿದ ದಿನನೇ ಇದು ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಅಲ್ಲಿಂದಾನೇ ಅಕ್ಷಯ ತೃತೀಯ, ಹೌದು, ಅಲ್ಲಿಂದಾನೇ ಅಕ್ಷಯ ತೃತೀಯ ಪ್ರಾರಂಭ ಆಗಿದ್ದು. ಇನ್ನು ಪುರಾಣದ ಹಿನ್ನೆಲೆಗಳು ಬೇಕಾದಷ್ಟಿದೆ ಇಲ್ಲಿ. ಮಹಾಭಾರತದ ಪ್ರಾರಂಭ ಆಗಿದ್ದು ಕೂಡ ಅಕ್ಷಯ ತೃತೀಯ ದಿವಸನೇ ಅಂತ ಹೇಳ್ತಾರೆ. ಮಹಾಭಾರತ ವೇದವ್ಯಾಸರು ಗಣಪತಿಗೆ ಬರೆಯಕ್ಕೆ ಹೇಳಿದ್ರಂತೆ. ಅದು ಅಕ್ಷಯ ತೃತೀಯ ದಿವಸನೇ ಮಹಾಭಾರತ ಬರೆದಿದ್ದು, ರಚನೆ ಆಗಿದ್ದು ಅಂತ ಕೂಡ ಉಲ್ಲೇಖ ಇದೆ ಪುರಾಣದಲ್ಲಿ.